ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ದತ್ತನ ಮುಂದೆ ದೃಷ್ಟಿಯ ನಿಜ ಬಣ್ಣದ ಸತ್ಯ ಬಯಲಾಗಿದೆಯಾ? ಈ ಕಡೆ ದೃಷ್ಟಿಯ ಒಂದು ಬಣ್ಣವನ್ನೇ ಇಟ್ಕೊಂಡು ಸಂಚು ರೂಪಿಸ್ತಿದ್ದಾಳೆ ಸೀಮಾ. ಹಾಗಿದ್ರೆ ಏನಾಯ್ತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೃಷ್ಟಿ ಏನು ಅನ್ನೋ ಸತ್ಯ ದತ್ತನಿಗೆ ಗೊತ್ತಾಗಿದೆ. ಕ್ಷಣಕ್ಕೂ ನಿಜವಾಗ್ಲೂ ನೋವಿನಿಂದ ಬೆಂದು ಹೋಗ್ತಿದ್ದಾರೆ. ಇಲ್ಲಿ ದತ್ತಾಬಾಯಿ ಪಾಪ ಪ್ರಜ್ಞೆಯಿಂದ ಬೆಂದು ಹೋಗ್ತಿದ್ದಾರೆ. ತಪ್ಪು ಮಾಡದೇ ಇರೋ ದೃಷ್ಟಿಗೆ ನಾನು ಎಷ್ಟೆಲ್ಲ ಶಿಕ್ಷೆ ಕೊಟ್ಬಿಟ್ಟೆ, ನನ್ನ ಒಂದು ಒಳಿತಿಗೋಸ್ಕರ ದೃಷ್ಟಿ ಎಷ್ಟೆಲ್ಲ ಮಾಡಿದ್ಲು, ಅಂಥದ್ರಲ್ಲಿ ನಾನು ಅವಳಿಗೆ ಶಿಕ್ಷಿಸ್ಬಿಟ್ನಲ್ಲ ಅಂತ ಹೇಳಿ ದತ್ತಾಬಾಯಿ ನೊಂದ್ಕೊಂಡಿದ್ದಾರೆ. ಆದರೆ ಇತ್ತ ಕಡೆ ಶರು ದತ್ತಾಬಾಯಿನ ಮುಗಿಸೋದಕ್ಕೆ ಸೀಮಾಗೆ ಹೇಳಿದ್ರೆ ಸೀಮಾ ಶರುಗೆ ತಿರುಗೇಟನ್ನ ಕೊಡ್ತಾಳೆ. ಯಾವುದೇ ಕಾರಣಕ್ಕೂ ಕೂಡ ನಾನು ದತ್ತನನ್ನ ಮುಗಿಸೋದಿಲ್ಲ, ನಿಜವಾಗ್ಲೂ ನಾನು ದತ್ತನ ಹೆಂಡತಿ ಆಗಬೇಕು, ಅವನ ಬದುಕಲ್ಲಿ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೇನೆ ಹೊರತು ನಿಮ್ಮ ಬಿಡಿಗಾಸಿಗೋಸ್ಕರ ಕೈ ಚಾಚೋಳಲ್ಲ ನಾನು ಅಂತ ಹೇಳಿ ಶರುಗೆ ಟಕ್ಕರ್ ಕೊಡ್ತಿದ್ದಾಳೆ ಸೀಮಾ. ಫೈನಲಿ ಶರು ಹೂಡಿದ ಬಾಣಕ್ಕೆ ಶರುನೇ ಬಿದ್ಲು ಅಂತ ಹೇಳ್ಬೋದು. ಇಲ್ಲಿ ಸೀಮಾನ ಇಟ್ಕೊಂಡು ಆಟ ಆಡೋಣ, ದತ್ತನ ಕಥೆಯನ್ನ ಮುಗಿಸೋಣ ಅಂತ ಶರು ಪ್ಲಾನ್ ಮಾಡಿದ್ರೆ ಶರುಗೆ ತಿರುಗೇಟನ್ನ ಕೊಟ್ಬಿಟ್ಲು ಸೀಮಾ. ಈ ಕಡೆ ಮನೆಗೆ ಹೋಗ್ತಿದ್ದಾಗ ನಿಜವಾಗ್ಲೂ ದೃಷ್ಟಿ ಕುಸ್ತು ಹೋಗ್ತಿದ್ದಾಳೆ. ತನ್ನ ಗಂಡ ತನ್ನ ಇಷ್ಟು ಪ್ರೀತಿ ಮಾಡ್ತಿದ್ದಾರೆ, ಆದ್ರೆ ಒಂದು ಕ್ಷಣ ನನ್ನ ನಿಜ ಬಣ್ಣದ ಸತ್ಯ ಗೊತ್ತಾದ್ರೆ ನನ್ನ ಗಂಡ ಏನ್ ರಿಯಾಕ್ಟ್ ಮಾಡಬೇಡ, ಖಂಡಿತ ನಾನು ನಂಬಿಕೆ ದ್ರೋಹ ಮಾಡಿದೆ ಅಂತ ಹೇಳಿ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ, ಖಂಡಿತ ಅವರ ಮನಸ್ಸು ಒಡೆದೋಗ್ಬಿಡುತ್ತೆ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ದೃಷ್ಟಿ ಕುಸ್ತು ಹೋಗ್ತದಾಳೆ. ಅಕ್ಕನ ಹತ್ರ ಕೂಡ ಅದನ್ನ ಹೇಳ್ಕೊತಿದ್ದಾಗೆ ಅಕ್ಕ ಅದನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಳ್ಳೋಕೆ ಸಿದ್ಧವಾಗ್ತದಾಳೆ ಸೀಮಾ. ಹಾಗಿದ್ರೆ ಇಲ್ಲಿ ಸೀಮಾ ದತ್ತನ ಮುಂದೆ ದೃಷ್ಟಿ ನಿಜವಾಗ್ಲೂ ಕಪ್ಪಲ್ಲ, ಆಕೆ ಬಿಳುಪು, ಆಕೆ ನಿಜವಾಗ್ಲೂ ಸೌಂದರ್ಯವತಿ, ಆಕೆಯ ರಿಯಲ್ ಬಣ್ಣ ಏನು ಅನ್ನೋ ವಿಷಯವನ್ನ ದತ್ತನ ಮುಂದೆ ತೆರೆದಿರೋ ಸಂಚನ್ನ ರೂಪಿಸ್ತಿದ್ದಾಳೆ. ಹಾಗಿದ್ರೆ ಫೈನಲಿ ಅವಳು ಅನ್ಕೊಂಡಾಗ ಇಲ್ಲಿ ದೃಷ್ಟಿಯ ನಿಜ ಬಣ್ಣದ ಸತ್ಯವನ್ನ ದತ್ತನ ಮುಂದೆ ತೆರೆದಿರ್ತಾಳ. ದತ್ತ ತನ್ನ ಹೆಂಡತಿಯ ನಿಜ ರೂಪವನ್ನ ನೋಡಿದ್ದೆ ದಂಗ ಆಗ್ತಾರ. ಏನಾಗುತ್ತೆ